ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ನೈಟು ದೋಸೆ ಕೇಳ್ದ, ನಾನು ದೋಸೆ ನೆನೆಸಿರಲಿಲ್ಲ, ಅದಕ್ಕೆ ಅವಲಕ್ಕಿ ದೋಸೆ ಮಾಡಿಕೊಂಡೆ. ನೆಕ್ಸ್ಟು ಎಲ್ಲ ಕೆಲಸ ಮಾಡಿ ಶುಕ್ರವಾರ ಅಲ್ವ, ಆಷಾಢ 2ನೇ ಶುಕ್ರವಾರ. ಸೊ ಮೊದಲನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿದ್ವಿ. 2ನೇ ಶುಕ್ರವಾರ ನಮ್ಮನೆ ಹತ್ರನೇ ಚಾಮುಂಡಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ನಾನು ನಿಂಬೆಹಣ್ಣು ದೀಪ ಎಲ್ಲ ಹಚ್ಕೊಂಡು ಬಂದೆ. ಮನೆಗೆ ಬಂದು ನನ್ನ ಮಗನೆಲ್ಲ ಕರ್ಕೊಂಡು ಬಂದು ಸ್ಕೂಲಿಂದ ಎಲ್ಲ ರೆಸ್ಟ್ ಮಾಡಿ ಸೊ 3:30 4 ಗಂಟೆ ಆಗಿತ್ತು. ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕಾಗಿತ್ತು. ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಮಿಕ್ಕಿ ಸ್ವಲ್ಪ ಒಗಿಬೇಕಾಗಿತ್ತು, ಕೈಯಲ್ಲಿ ಒಗಿತಾ ಇದ್ದೆ. ನಶ್ವರದ ಹಾದಿಯಲ್ಲಿ ನಾಶವಾಗಲೆಂದೇ ನಿಂತ ಹಳೆ ಮಾಡಲಿನ ಸರಕುಗಳು ನಾವು. ಚೂರು ಹಿಂದೆ ಮುಂದಾದಿದ್ದೇ ಹೊರತು ಜಗದ ನಿಯಮ ಬದಲಾಗದು ಹುಚ್ಚು. ನೀ ಕಟ್ಟಿದ ಮಾಳಿಗೆಯ ಮನೆ, ನಾ ಮಲಗಿದ ಬೀದಿಯ ಕೊನೆ ಬರಲಾರದೆಂದು ಜೊತೆಗೆ. ನೀನುಟ್ಟ ರೇಷ್ಮೆಯ ನಾಜೂಕು, ನಾ ತೊಟ್ಟ ಹರಿದ ಹಳೆ ಪೋಷಾಕು ಭೇದವಿಲ್ಲದು ಚಿತೆಗೆ. ನಾನು ಇಲ್ಲೆಲ್ಲ ಬಟ್ಟೆ ಎಲ್ಲ ಉಟ್ಕೊಂಡೆ, ವಾಶ್ ಎಲ್ಲ ಮಾಡಿ. ನೆಕ್ಸ್ಟು ಇಲ್ಲಿ ನಮ್ಮ ಮನೆಯವರು ಪಾರಿವಾಳ ಸಾಕ್ಬಿಟ್ಟಿದ್ದಾರೆ. ನಂಗೆ ಬೇಡ ಅದ್ರ ಕತೆ ಎಲ್ಲ. ಫುಲ್ ಇಲ್ಲೆಲ್ಲ ಗಲೀಜು ಮಾಡಿ ಇಡುತ್ತೆ ನೋಡಿ. ಎಲ್ಲ ಫ್ಯಾಮಿಲಿ ಬಟ್ಟೆ ಎಲ್ಲ ಒಟ್ಟು ವಾಶ್ ಮಾಡಿ ಮೇಲ್ಗಡೆ ಎಲ್ಲ ತೆರೆಸೆಲ್ಲನೂ ತೊಳ್ಕೊತಾ ಇದ್ದೀನಿ. ಫುಲ್ಲು ಗಲೀಜು ಮಾಡಿ ಇಟ್ಬಿಟ್ಟಿರುತ್ತೆ ಪಾರಿವಾಳಗಳು, ಕಾಗೆಗಳು ಎಲ್ಲ ಬಂದು. ನಾನು ವಾರಕ್ಕೊಂದ್ಸತಿ ಅಷ್ಟೇ ಮೇಲೆ ಹೋಗೋದು, ಬಟ್ಟೆ ವಾಶ್ ಮಾಡೋಕ್ಕೆ ಹೋಗೋದು ಅಷ್ಟೇ ಮೇಲೆ ಹೋಗೋದು. ನಾನು ಸುಮ್ಮನೆ ಮೇಲೆಲ್ಲ ಹೋಗೋಲ್ಲ. ಮೇಲ್ಗಡೆ 1-2 ಪಾಟ್ ಇದ್ದಾವೆ, ಅಲೋವೆರಾ ಮತ್ತು ಕರ್ಬೇವಿನ ಗಿಡ ಕೂಡ ಇದೆ. ಅದಕ್ಕೆಲ್ಲ ನೀರು ಹಾಕ್ಕೊಂಡು ಇಲ್ಲೆಲ್ಲ ನೀಟಾಗಿ ತೊಳ್ಕೊಂಡು. ಹೊಟ್ಟೆ ಹಶ್ವಾಗ್ತಿತ್ತು. ಮಧ್ಯಾಹ್ನ ತಿಂದಿದ್ದು, ಬೆಳಗ್ಗೆ ಪೂಜೆ ಮಾಡೋಗಿಲ್ಲ ತಿಂದಿಲ್ಲ, ದೀಪ ಹಚ್ಬೇಕಾಗಿತ್ತಲ್ಲ ಅಂತ. ಬಟ್ಟೆ ಎಲ್ಲ ವಾಶ್ ಮಾಡಾಗಿ ಬಂದಮೇಲೆ ಸುಸ್ತಾಗೋಯ್ತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಇನ್ನೇನು ಮಾಡಲಿಲ್ಲ ಅಡುಗೆ, ಬೆಳಗ್ಗೆ ಮಾಡಿದ್ದಷ್ಟೇ. ನಮ್ಮ ಮನೆಯವರು ಆನಿಯನ್ ಪಕೋಡನ ತಂದಿದ್ದೆ ನೋಡಿ, ಆನಿಯನ್ ರಿಂಗ್ ಪಕೋಡ, ಅದನ್ನೇ ತಿಂತಾನೆ. ಸ್ವಲ್ಪ ಅಗ್ಲಿ ಕಾಣಿಸ್ತಿದ್ದೀನಿ ನೋಡಿ. ನನ್ನ ಮಗ ಸ್ಕೇಟಿಂಗ್ ಎಲ್ಲ ಮಾಡೋಕ್ಕೆ ಅಂತ ಎಲ್ಲ ಹಾಕೋತಾವನೆ. ಅದನ್ನು ವೀಟಲ್ಲಿ ಅಗ್ಲಿ ಕಾಣಿಸ್ತಿದ್ದೀನಿ. ಚೆನ್ನಾಗಿತ್ತ ಆನಿಯನ್ ರಿಂಗ್ ಪಕೋಡ. ನಾನೇ ಬೇರೆ ಹೇಳ್ತಾ, ನೀನೇ ಬೇರೆ ಹೇಳ್ತಾ, ಏನೋ ಬೈತವನು. ನಾನು ಮಧ್ಯಾಹ್ನ ಹಂಗೆ ಒಂದು ಗೋಲ್ಡ್ ಶಾಪಿಗೆ ಹೋಗಿದ್ದೆ. ಸುಮ್ಮನೆ ಹಾಗೆ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಫ್ರೆಂಡ್ ಜೊತೆ ಹೋಗಿದ್ದೆ. ಅವ್ರು ಏನೋ ತೊಗೋಬೇಕು ಅಂತ ಹೇಳಿದ್ರು. ತುಂಬ ವೆರೈಟಿ ಕಲೆಕ್ಷನ್ಸ್ ಇತ್ತು. ಸಖತ್ತಾಗಿತ್ತು ಮಾತ್ರ ಕಲೆಕ್ಷನ್ಸ್ಗಳೆಲ್ಲ ನೋಡಿ. ಲಾಂಗ್ ಹಾರ, ಶಾರ್ಟ್ ಹಾರ, ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಬೇಕೋ ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋ ಕೂಡ ಮಾಡಾಕ್ತೀನಿ. ಎಲ್ಲ ಲೇಡೀಸ್ಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಳ್ಳೆ ಆಫರ್ ಇರುತ್ತೆ ಇಲ್ಲಿ ಎವ್ರಿ ಟೈಮು. ನೋಡಿ ಎಷ್ಟು ಕಲೆಕ್ಷನ್ಸ್ಗಳು ಹೆಂಗಿದ್ದಾವೆ, ಸಕ್ಕತ್ತಾಗಿದೆ ಇಲ್ಲಿ ಕಲೆಕ್ಷನ್ಸು. ಇದು ಬಂದು 1 ಗ್ರಾಮ್ ಗೋಲ್ಡು. ನಿಜಕ್ಕೂ ಗೋಲ್ಡ್ ತಲೆ ಮೇಲೆ ಹೊಡೆಯೋ ಥರನೇ ಇದೆ ಮಾತ್ರ, ಸಕ್ಕತ್ತಾಗಿದೆ. ಒಂದ್ಸತಿ ಶಾಪ್ಗೆ ವಿಸಿಟ್ ಮಾಡಿ ನೋಡಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಫಿನಿಶಿಂಗ್ ಅಷ್ಟೇ ಚೆನ್ನಾಗಿದೆ. ಫಿನಿಶಿಂಗು ಕೂಡ. ಬಳೆಗಳು, ಸರ ನೋಡಿ, ಸಣ್ಣ ಚೈನ್ಗಳು. ನಿಜಕ್ಕೂ ಕೂಡ ಗೋಲ್ಡು ಕೂಡ ಇದ್ರ ಮುಂದೆ ಏನೇನು ಇಲ್ಲ ಗಾಯ್ಸ್, ಹಂಗಿದೆ 1 ಗ್ರಾಮ್ ಗೋಲ್ಡು. ನೋಡಿ ಕಾಲು ಚೈನ್ ಕೂಡ ಇದೆ. ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ನಾನು ಅಲ್ಲೋದ್ಮೇಲೆ ಏನು ತೊಗೊಳೋದು ಬೇಡ ಅಂದ್ಕೊಂಡಿದ್ದೆ. ನಾನು ಕೆಲವೊಂದೊಂದು ಐಟಮ್ ನೋಡಿದ್ಮೇಲೆ ತೊಗೊಂಡೆ. ನಾನು ಇಂಥವಕ್ಕೆಲ್ಲ ಜಾಸ್ತಿ ಅಮೌಂಟ್ ಖರ್ಚು ಮಾಡಲ್ಲ. ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಈ ಥರದನ್ನೆಲ್ಲ. ನನಗಂತೂ ಸಖತ್ ಲೈಕ್ ಆಯಿತು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಬಳೆಗಳಿದೆ, ಕಾಲ್ಗೆಜ್ಜೆ ಇದೆ, ಉಂಗುರಗಳು ಕೂಡ ಇದೆ. ಮತ್ತು ಚಿಕ್ಕ ಮಕ್ಳಿಗೂ ಓಲೆಗಳು ಸಿಗುತ್ತೆ ನೋಡಿ. ಬಳೆಗಳು ಮಾತ್ರ ತುಂಬಾ ಸಖತ್ತಾಗಿತ್ತು. ನಾವು ಸರ ತೊಗೊಳೋದಕ್ಕೆ ನಾವು ಮ್ಯಾಚಿಂಗ್ ಮಾಡ್ಕೋಬೇಕು. ಮ್ಯಾಚಿಂಗ್ ಮಾಡಿಕೊಂಡು ಓಲೆ, ಬಳೆ ಯಾವ್ದು ಬೇಕೋ ನಾವು ಮ್ಯಾಚಿಂಗ್ ಮಾಡ್ಕೊಂಡು ತೊಗೋಬೋದು. ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ನೋಡಿ. ನಾನು ಕೂಡ ಹಾಕೊಂಡು ವೇರ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಏನು ಅಂತ. ವೇರ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಾಸಿನ ಸರ ಎಲ್ಲ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನೈಟು ಡಿನ್ನರ್ಗೆ ಮನೇಲಿ ಏನೂ ಮಾಡಿರಲಿಲ್ಲ ಊಟಕ್ಕೆ ಅಂದು ನಮ್ಮ ಮನೆಯವ್ರು ಬಾ ಸರಿ ಆಯಿತು ಇಡ್ಲಿ ತಿನ್ಕೊಬರೋಣ ಬಿಸಿ ಅಂತೇಳಿ ಕರ್ಕೊಂಡೋದ್ರು. ಇಡ್ಲಿನೂ ತಿಂದ್ವಿ. ನಾನು 2 ಇಡ್ಲಿ ತಿಂದೆ, 1-3 ವಡೆ ತಿಂದೆ. ಅದಾದಮೇಲೆ ಮನೆಯವ್ರು ಕಾಫಿ ಕುಡಿಬೇಕು ಅಂದರು. ಸೊ ಕಾಫಿ ಕುಡಿಯೋಕ್ಕೆ ಹೋದ್ವಿ. ಅಲ್ಲಿ
ಅಲ್ಲಿ ಹೋಟೆಲ್ ಹತ್ರ ಒಂದು ಹುಡುಗಿ ಹೂವು ಮಾರ್ತಾ ಇರ್ತಾಳೆ, ಕವರಲ್ಲಿ ಹಾಕ್ಕೊಂಡು ಮನೇಲಿ ಕಟ್ಸ್ಕೊಂಬಂದಿರ್ತಾಳೆ. ಪಾಪ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ತೀರೋಗ್ಬಿಟ್ಟಿದ್ದಾರಂತೆ, ಅವ್ರ ಅತ್ತೆ ಮನೇಲಿ ಇದ್ದಾಳಂತೆ. ಹೂವು ಖಾಲಿ ಆಗೋವರೆಗೂ ಮನೆಗೆ ಬರಬೇಡ ಅಂತ ಹೇಳ್ತಾರಂತೆ. ಸೊ ನೈಟ್ ಆಗಲೇ 9 ಗಂಟೆ ಹತ್ತತ್ರ ಆಗಿತ್ತು. ನಾನು ಅವಳಲ್ಲೇ ಇರ್ತಾಳಲ್ಲ ಅಂತೇಳಿ ಪಾಪ ಬೇಗ ಮನೆಗೆ ಹೋಗಲಿ, ನಂಗೆ ಹೂವದ ಅವಶ್ಯಕತೆ ಕೂಡ ಇರಲಿಲ್ಲ. ಸೊ ಅವಳಿಗೋಸ್ಕರ ಹೂವು ತೊಗೊಂಡೆ. ಲಾಸ್ಟ್ ಟೈಮು ಕೂಡ ಅವಳು ಅಲ್ಲೇ ಇದ್ಲು. ಲಾಸ್ಟ್ ಟೈಮಿಂದ ನಂಗೆ ಅವಳು ಪರಿಚಯ ಇದ್ಲು. ಈ ಟೈಮ್ ಹೋದಾಗಲೂ ಪಾಪ ಇನ್ನೂ ಅಲ್ಲೇ ಇದ್ಲು. ಬೇಜಾರೈತೆ, ಹೆಣ್ಮಕ್ಳು ಇನ್ನೂ ಅಷ್ಟೊತ್ತರೆಗೂ ಇಲ್ಲಿ ಬಿಡ್ತಾರಲ್ಲ ಅಂತ. ಸೊ ಅವಳಿಗೋಸ್ಕರ ಹೂವು ತೊಗೊಂಡು ನಾನು ಮನೆಗೆ ಬಂದೆ. ಸೊ ಅವ್ರದ್ದು ಫೋಟೋಸ್ ಎಲ್ಲ ನಾನು ಏನೋ ತಗೊಳ್ಳಿಲ್ಲ, ಅವ್ಳದ್ದು ವೀಡಿಯೋನ ನಾನು ಮಾಡೋಕ್ಕೋಗಲಿಲ್ಲ. ಅದು ನಂಗೆ ಇಷ್ಟನೂ ಆಗಲಿಲ್ಲ ಮಾಡೋದೆಲ್ಲ, ಅವ್ರನ್ನೆಲ್ಲ ನಾನು ತೋರ್ಸೋಕ್ಕೆಲ್ಲ ಇಷ್ಟ ಆಗಲ್ಲ. ಪಾಪ ಅವಳು ಎಲ್ಲೋ ಒಂದು ಕಡೆ ಹೆಣ್ಮಗಳಲ್ವ ಚೆನ್ನಾಗಿ ಬದುಕೊಳ್ಳಿ ಅಂಥೇಳಿ ನನ್ನ ಕೈಲಾಗಿದ್ದ ಹೆಲ್ಪ್ ನಾನು ಕೂಡ ಮಾಡಿ ನೆಕ್ಸ್ಟ್ ಹೂವು ಕೂಡ ತೊಗೊಂಡೆ ನಾನು ಅವಳ ಹತ್ರ. ಹೂವು ನನಗೇನು ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ತೊಗೊಂಡೆ ಅವಳಿಗೋಸ್ಕರ. ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನಮಗೆಲ್ಲೋ ಕಾಪಾಡ್ತಾನೆ ಅಂತ ಅಲ್ವಾ, ಹಂಗೇ. ಸೊ ದುಡ್ಡಿದ್ದಾಗ ದುರಹಂಕಾರ ಪಡೋಕ್ಕೆ ಹೋಗಬಾರ್ದು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇಂಥ ಮಕ್ಳಿಗೆ ಹೆಲ್ಪ್ ಮಾಡೋದ್ರಿಂದ ದೇವ್ರು ನಮ್ಮನ್ನೆಲ್ಲೋ ಒಂದು ಕಡೆ ಚೆನ್ನಾಗಿ ಇಟ್ಟಿರ್ತಾನೆ ಅನ್ನೋ ನಂಬಿಕೆ ನನಗೆ. ನಮ್ಮ ಮನೆಯವ್ರಿಗೂ ಅಷ್ಟೇ ನಾನು ಯಾವಾಗಲೂ ಇದು ಹೇಳೋದು, ದುಡ್ಡಿರೋರ್ಗೆ ಯಾವತ್ತೂ ಹೆಲ್ಪ್ ಮಾಡಬೇಡ, ದುಡ್ಡು ಇಲ್ದಿರೋರಿಗೆ ಬಡವ್ರಿಗೆ ಹೆಲ್ಪ್ ಮಾಡು ಅಂತ ನಾನು ಯಾವಾಗ ಹೇಳ್ತೀನಿ. ಬರಬೇಕಾದಾಗ ಹೋಟೆಲಿಂದ ನಮ್ಮ ಮನೆಯವ್ರು ಬೇಡ ಬೇಡ ಅಂತ ನನ್ನ ಮಗ ಅಂದರು. ನಮ್ಮ ಮನೆಯವರು ಅದೇನೋ ತೊಗೊಂಡು ಕೊಟ್ಟರು ಸ್ಯಾಂಡ್ವಿಚ್, ಒಂದು ತಿನ್ನೋಕ್ಕಾಗದೆ ನರಳಾಡ್ತವನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.